ಓಕೆ, ಕನ್ನಡದಲ್ಲಿ BS ನರ್ಸಿಂಗ್ ಅಂತ ಈಗ ಸದ್ಯಕ್ಕೆ ಬರ್ತಿರ್ತಾರೆ, ಆಗಲೇ ಬಂದಿರ್ತಾರೆ. ಇವಾಗ ನೀವು ಇನ್ಮೇಲೆ ಬಂದ ಮೇಲೆ ಏನೆಲ್ಲ ಕಲಿಬೇಕು, ಟೋಟಲ್ 4 ಇಯರ್ BS ನರ್ಸಿಂಗ್ ಪ್ರೋಗ್ರಾಮ್ ಏನೆಲ್ಲ ಇದೆ ಈ ಬೋರ್ಡ್ ಮೇಲೆ ಕಾಣಿಸ್ತದೆ. ಸೊ ಹಾಗಾಗಿ ಜಸ್ಟ್ ನಿಮಗೆ ಒಂದು ಸೂಪರ್ಫಿಷಿಯಲ್ ಒಂದು ಐಡಿಯಾ ಇರಲಿ ಅಂತ ಹೇಳ್ತಿದ್ದೀನಿ. ಸೊ ಒಂದೊಂದಾಗೆ ಯಾವ ಫಸ್ಟ್ ಸೆಮಿಸ್ಟ್ರಿಗೆ ಸೆಕೆಂಡ್ ಸೆಮಿಸ್ಟ್ರಿಗೆ ಏನೆಲ್ಲ ಇದೆ ಅಂದರೆ ಟೋಟಲ್ 8 ಸೆಮಿಸ್ಟ್ರಲ್ಲಿ ಏನೇನೆಲ್ಲ ಇದ್ದಾವೆ ಸಬ್ಜೆಕ್ಟ್ಗಳು ಆ್ಯಂಡ್ ಪ್ರಾಕ್ಟಿಕಲ್ ಯಾವ ಮತ್ತು ಥಿಯರಿ ಯಾವ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಹೇಳ್ತೀನಿ. ಲೆಟ್ಸ್ ಮಾಡೋಣ. ಓಕೆ, BS ನರ್ಸಿಂಗ್ ಟೋಟಲ್ 4 ಇಯರ್ ಪ್ರೋಗ್ರಾಮಲ್ಲಿ ನಿಮಗೆ ಟೋಟಲ್ 8 ಸೆಮಿಸ್ಟರ್ ಸಿಗ್ತಾವ. ನಿಮಗೆ ಫಸ್ಟ್ ಇಯರ್ ಕಲಿಯೋದು ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್. ಓಕೆ, ಈ ಫಸ್ಟ್ ಸೆಮಿಸ್ಟರಲ್ಲಿ ನಿಮ್ಗೆ ಮೇನ್ ಆಗಿ ಜಸ್ಟ್ ಬೇಸಿಕ್ಸ್ ಇರಬೇಕು. ಸೊ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ನೋಡಿ. ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಜಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಹ್ಯೂಮನ್ ಬಾಡಿ ಅಂತಂದರೆ ಟೋಟಲ್ ನಮ್ಮ ಬಾಡಿಲಿ ಇರ್ತಕ್ಕಂಥ ಎಲ್ಲ ಕೂಡ ಸ್ಟ್ರಕ್ಚರ್, ಓಕೆ, ಟೋಟಲ್ ಸ್ಟ್ರಕ್ಚರ್ ಬಗ್ಗೆ ಕಲಿಯೋದು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಅಂತಂದರೆ ಅದೇ ಸ್ಟ್ರಕ್ಚರ್ದು ಫಂಕ್ಷನ್ಸ್ ಏನು ಅಂದರೆ ಕೆಲಸಗಳು ಏನಂತ ಕಲಿಯೋದೇ ಫಿಸಿಯಾಲಜಿ ಆಗಿರ್ತದೆ. ಓಕೆ, ನೆಕ್ಸ್ಟ್ ಅದೇ ಫಸ್ಟ್ ಸೆಮಿಸ್ಟರ್ಲಿ ಏನಾಗ್ತದೆ ಅಂತಂದರೆ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ. ಯಾಕೆ ಎರಡೆರಡು ಅದಕ್ಕೆ ಕಂಬೈಂಡ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಎರಡೆರಡು ಕಂಬೈಂಡ್ ಆಗಿ ಎಕ್ಸಾಮ್ ಇರ್ತಾರೆ. ಅಂತಂದರೆ ಈ ಎರಡು ಸೇರಿಬಿಟ್ಟು ಒನ್ ಡೇ ನಡೀತದೆ ಎಕ್ಸಾಮ್ ನಡೀತಲ್ಲ, ಆ್ಯಂಡ್ ಇವೆರಡು ಸೇರಿಬಿಟ್ಟು ಏನು ನಡೀತದೆ ಒನ್ ಡೇ ಎಕ್ಸಾಮ್ ನಡೀತದೆ. ಸೊ ಹಂಗಾಗಿ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಅಂತಂದರೆ ಸೋಷಿಯಲ್ ಅಂತಂದರೆ ಇಡೀ ನಮ್ಮ ಸರೌಂಡಿಂಗ್ ಇರ್ತಕ್ಕಂಥ ಸೋಷಿಯಲ್ ಬಗ್ಗೆ ಕಲಿಯೋದು ಸೋಷಿಯಾಲಜಿ. ಸೈಕಾಲಜಿ ಅಂದರೆ ನಮ್ಮ ಮನಸ್ಥಿತಿ ಬಗ್ಗೆ ಅಥವಾ ಬೇರೆಯವ್ರ ಮನಸ್ಥಿತಿ ಬಗ್ಗೆ ನಮ್ಮ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದು ಸೈಕಾಲಜಿ. ಸಿಂಪಲ್ ಆಗಿ ಹೇಳೋದು ಸಿಂಪಲ್ ವರ್ಡ್ಸ್. ಫಸ್ಟ್ ಸೆಮಿಸ್ಟರ್ ಕಲಿತಕ್ಕಂಥದ್ದು ಇಷ್ಟು ಬೇಸಿಕ್ಸ್. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ಬೇಕಾಗ್ತಕ್ಕಂಥ ಮುಂದೆ ನಿಮ್ಗೆ ಏನು ಬೇಕಾಗ್ತದೆ ಮೀನ್ಸ್ ಸಿಲೆಬಸ್ ಎಲ್ಲ ಬೇಕಾಗ್ತದೆ, ಸಿಲೆಬಸ್ ಬೇಕಾಗ್ತದೆ ಸಪ್ರೇಟ್ ಆಗಿ ಚಾಪ್ಟರ್ ವೈಸ್ ನಿಮಗೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸದ್ಯಕ್ಕೆ 4 ಇಯರ್ ಪ್ರೋಗ್ರಾಮ್ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಓಕೆ, ಸೆಕೆಂಡ್ ಸೆಮಿಸ್ಟರ್ ಏನು ಬರ್ತದೆ ನಿಮಗೆ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಫಸ್ಟ್ ಇಯರ್ಲಿ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಎಕ್ಸಾಮ್ ನಡೆಸೋದು ಮಾತ್ರ ಸೆಕೆಂಡ್ ಸೆಮಿಸ್ಟರ್ ಅಂತಂದರೆ ಈಗ 6 ತಿಂಗಳ ಕಾಲ ಮುಗಿದಾದ 6 ಮಂತ್ ಮುಗಿದಾದ್ಮೇಲೆ ನೆಕ್ಸ್ಟ್ ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಇವು ಎರಡು ಸೇರಿ ಒನ್ ಡೇ ಎಕ್ಸಾಮ್ ಅಂತಂದರೆ ಇವೆರಡು ಸೇರಿಬಿಟ್ಟು 75 + 25 ಅಂದರೆ ಟೋಟಲ್ 100 ಮಾರ್ಕ್ಸ್. ಅಂದರೆ 100 ಮಾರ್ಕ್ಸ್ ಇವೆರಡು ಸೇರಿದ್ರೆ ನೆಕ್ಸ್ಟ್ ನರ್ಸಿಂಗ್ ಫೌಂಡೇಶನ್ ಇದೇ ನಮಗೆ ಬೇಸಿಕ್ಸ್. ಟೋಟಲ್ ನಾವು ನರ್ಸಿಂಗ್ ಬಂದು ಮಾಡಿರೋದು ಸ್ಟಾರ್ಟಿಂಗ್ ಬೇಸಿಕ್ ತೋರಿಸೋದು ನಮ್ಮ ನರ್ಸಿಂಗ್ ಫೌಂಡೇಶನ್. ಅಂದರೆ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರೊಸೀಜರ್ ಬಗ್ಗೆ ಇರ್ತಕ್ಕಂಥ ನರ್ಸಿಂಗ್ ಫೌಂಡೇಶನ್ ಇದು ಕೂಡ 100 ಮಾರ್ಕ್ಸ್. 100 ಥಿಯರಿ ಇರ್ತದೆ, ಪ್ರಾಕ್ಟಿಕಲ್. ಫಸ್ಟ್ ಇಯರಲ್ಲಿ ನೀವು ಎಷ್ಟು ಸಬ್ಜೆಕ್ಟ್ನ ಕಲಿತಾರ ಆ್ಯಂಡ್ ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಇರೋದು ಮಾತ್ರ ನರ್ಸಿಂಗ್ ಫೌಂಡೇಶನ್. ಓಕೆ, ನರ್ಸಿಂಗ್ ಫೌಂಡೇಶನ್ ಮಾತ್ರ ನಿಮಗೆ ಪ್ರಾಕ್ಟಿಕಲ್ ಇರ್ತದೆ. ಓಕೆ, ಅಂದರೆ ಥಿಯರಿ 100 ಮಾರ್ಕ್ಸ್ ಮತ್ತು ಪ್ರಾಕ್ಟಿಕಲ್ ಕೂಡ ಅದು ಸಪ್ರೇಟ್ ಇರ್ತದೆ. ಓಕೆ, ಇದು ಫಸ್ಟ್ ಇಯರ್ ಪ್ರೋಗ್ರಾಮ್. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ಮೇಲೆ ಬರ್ತಕ್ಕಂಥ ವಿಡಿಯೋಸ್ ಹೇಳ್ತೀನಿ. ನೆಕ್ಸ್ಟ್ ಮುಂದೆಗಡೆ ಏನೇನಿಲ್ಲ ಅಂತಂದ್ರೆ ಕಂಪ್ಯೂಟರ್ ಸ್ಟಾರ್ಟ್ ಆಗ್ತದೆ ಹುಡುಗರು. ಸೊ ಹಾಗಾಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ 3rd ಸೆಮಿಸ್ಟರ್ ಮೂವ್ ಮಾಡ್ತಾರೆ. ಬಂದ ತಕ್ಷಣ ನಿಮಗೆ ಹೊಸ ಸಬ್ಜೆಕ್ಟ್ಗಳು ಬರ್ತವೆ. ಲೈಕ್ ನೋಡಿ, ಮೈಕ್ರೋಬಯಾಲಜಿ ಆ್ಯಂಡ್ ಇನ್ಫೆಕ್ಷನ್ ಕಂಟ್ರೋಲ್. ಓಕೆ, ಮೈಕ್ರೋಬಯಾಲಜಿ ಆ್ಯಂಡ್ ಇನ್ಫೆಕ್ಷನ್ ಕಂಟ್ರೋಲ್ ಇವು ಎರಡು ಸೇರಿ ಪೇಪರ್ಗಳು ಎರಡು. ಬಟ್ ಇದನ್ನು ಕೂಡ ಟೋಟಲ್ 75 ಮಾರ್ಕ್ಸ್ ಅಂದರೆ 75 ಥಿಯರಿ ಮಾರ್ಕ್ಸ್ ಆ್ಯಂಡ್ 25 ಇಂಟರ್ನಲ್ ಸೇರಿ ಇದನ್ನು ಕೂಡ ಎಷ್ಟಾಗ್ತದೆ 100. ಓಕೆ, 100 ಆಗ್ತದೆ. ಇದನ್ನು ಕೂಡ ಒನ್ ಡೇ ಎಕ್ಸಾಮ್. ನೆಕ್ಸ್ಟು ಫಾರ್ಮಕಾಲಜಿ 1 ಆ್ಯಂಡ್ ಪ್ಯಾಥಾಲಜಿ 1 ಇದು ಕೂಡ. ಓಕೆ, ಫಾರ್ಮಕಾಲಜಿ ಆ್ಯಂಡ್ ಪ್ಯಾಥಾಲಜಿ 2 ಪೇಪರ್, ಬಟ್ ಅದನ್ನು ಕೂಡ ಒನ್ ಡೇ ನಿಮಗೆ. ಬಟ್ 3rd ಸೆಮಿಸ್ಟರಲ್ಲಿ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ. 3rd ಸೆಮಿಸ್ಟರ್ ಇರಲ್ಲ, ಅದೇನಾಗ್ತದೆ ಡೈರೆಕ್ಟ್ ಎಂಟರ್ 4th ಸೆಮಿಸ್ಟರ್ ಹೋಗ್ತದೆ. ಓಕೆ, ಅಂದರೆ ನೀವು 3rd ಸೆಮಿಸ್ಟರ್ ಬಂದಾಗ ಏನೆಲ್ಲ ಎಕ್ಸಾಮ್ ಇರ್ತಾರೆ ಅಂತಂದರೆ ಈ ಮೈಕ್ರೋಬಯಾಲಜಿ ಆ್ಯಂಡ್ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ AHN ಅಂತಂದರೆ ಅಡಲ್ಟ್ ಹೆಲ್ತ್ ನರ್ಸಿಂಗ್ 1 ಇದು ಮತ್ತು ಇದು ಎರಡೇ ಪೇಪರ್ ಬರೆಯೋದು. ಓಕೆ, ನೆಕ್ಸ್ಟ್ 4th ಸೆಮಿಸ್ಟರ್ಗೆ ಬರ್ತೀರಾ ಈ ಫಾರ್ಮಕಾಲಜಿ 1 ಆ್ಯಂಡ್ ಫಾರ್ಮಕಾಲಜಿ 2 ಎರಡು ಕೂಡ ಕಂಬೈಂಡ್ ಆಗಿ 1 ಸಬ್ಜೆಕ್ಟ್. ಆ್ಯಂಡ್ ಅದ್ರ ಜೊತೆಗೆ ಪ್ಯಾಥಾಲಜಿ 1 ಆ್ಯಂಡ್ ಪ್ಯಾಥಾಲಜಿ 2 ಎರಡು ಸೇರಿಬಿಟ್ಟು ಅದು ಕೂಡ ಒಂದೇ ಸಬ್ಜೆಕ್ಟು. ಬಟ್ ಪೇಪರ್ ಮಾತ್ರ 2 ಪೇಪರ್, ಬಟ್ ಒಂದೇ ದಿನ ಎಕ್ಸಾಮ್ ಬರುತ್ತೆ. ಅಂತಂದರೆ ಫಾರ್ಮಕಾಲಜಿ ಪ್ಯಾಥಾಲಜಿ ಜಸ್ಟ್ ಸಬ್ಜೆಕ್ಟ್ ಇಟ್ಕೊಡಿ, 1, 2 ಅಂತ ಸಬ್ಜೆಕ್ಟ್ ಅಂದರೆ ಏನು ಮಾಡ್ತಾರೆ ಸಪ್ರೇಟ್ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಂತ ಮಾಡ್ಕೊತಾರೆ. ಓಕೆ, ಅಂದರೆ ಎಕ್ಸಾಮ್ ನಿಮಗೆ 4th ಸೆಮಿಸ್ಟರ್ ಬಂದಾಗ 4th ಸೆಮಿಸ್ಟರ್ಗೆ ಯಾವ ಎಕ್ಸಾಮ್ ಇರ್ತವೆ ಫಾರ್ಮೋ ಸೇರಿಬಿಟ್ಟು ಒನ್ ಡೇ ಎಕ್ಸಾಮ್. ಓಕೆ, ಒನ್ ಡೇ ಎಕ್ಸಾಮ್. ಆ್ಯಂಡ್ AHN ಅದು ಮುಗೀತು, ಒಂದು ಬೇರೆ AHN 1 ಬೇರೆ ಆ್ಯಂಡ್ AHN 2 ಬೇರೆ. ಇದು ಕೂಡ ಇನ್ನೊಂದು ಎಕ್ಸಾಮ್. ಅಂದರೆ ಟೋಟಲ್ ಆಗಿ ಎರಡು ಸೇರಿ 100 ಆಗಿದ್ರೆ ಇದು 100 ಮಾರ್ಕ್ಸ್ಗೆ ಇರ್ತದೆ. ಇಲ್ಲಿ ಪ್ರಾಕ್ಟಿಕಲ್ ಯಾವ ರೀತಿ ಬರ್ತಾರೆ ಅಂತ ಕೇಳಿದ್ರೆ ನೋಡಿ, ಈ AHN 2 ಅಂತ ಏನು ಕರಿತೀವಿ, AHN 1 ಅಂತ ಏನು ಕರಿತೀವಿ. 3rd ಸೆಮಿಸ್ಟರ್ಲ್ಲೇ ಕೂಡ ನಿಮ್ಗೆ ಏನಿರ್ತದೆ ಪ್ರಾಕ್ಟಿಕಲ್ ಇರ್ತದೆ. ಆ್ಯಂಡ್ 4th ಸೆಮಿಸ್ಟರ್ ಕೂಡ ಬಂದಾಗ ಇನ್ನೊಂದು ಪ್ರಾಕ್ಟಿಕಲ್ ಇರ್ತದೆ. ಸೊ ಅಂತಂದ್ರೆ ಪ್ರಾಕ್ಟಿಕಲ್ ಇರ್ತದೆ. ಪ್ರಾಕ್ಟಿಕಲ್ ಎಲ್ಲಿ ಕಲಿತೀರಿ ನೀವು, ಒಂದು 2nd ಸೆಮಿಸ್ಟರ್ಲಿ ನರ್ಸಿಂಗ್ ಫೌಂಡೇಶನ್ ಒಂದು ಪ್ರಾಕ್ಟಿಕಲ್, ಆ್ಯಂಡ್ 3rd ಸೆಮಿಸ್ಟರ್ ಬಂದಾಗ AHN 1 ಪ್ರಾಕ್ಟಿಕಲ್, ಆ್ಯಂಡ್ 4th ಸೆಮಿಸ್ಟರ್ ಬಂದಾಗ ಇಲ್ಲೊಂದು ಪ್ರಾಕ್ಟಿಕಲ್. ಟೋಟಲ್ ನಮಗೆ ಸದ್ಯಕ್ಕೆ 3 ಪ್ರಾಕ್ಟಿಕಲ್ ಸಿಕ್ಕು. ಓಕೆ, ನೆಕ್ಸ್ಟ್ 5th ಸೆಮಿಸ್ಟರ್ಗೆ ಬರ್ತೀರಾ, ಇಲ್ಲಿ ಕೂಡ ಮತ್ತೆ ಹೊಸ ಸಬ್ಜೆಕ್ಟ್ಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಕಾಣಿಸ್ತೀವಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ. ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 1 ಆ್ಯಂಡ್ ಮೆಂಟಲ್ ಹೆಲ್ತ್ ನರ್ಸಿಂಗ್ ಅಂತಂದರೆ ಈ ಸೈಕ್ಯಾಟ್ರಿ ಅಂತ ಕೂಡ ಕರಿತೀವಿ. ಸೈಕ್ಯಾಟ್ರಿ. ಓಕೆ, ನೆಕ್ಸ್ಟ್ ಪೀಡಿಯಾಟ್ರಿಕ್ ಅಂತಂದರೆ ಈ ಪೀಡಿಯಾಟ್ರಿಕ್
ಹೆಲ್ತ್ ನರ್ಸಿಂಗ್ ನೋಡಿ, ಕನ್ಫ್ಯೂಸ್ ಆಗಬೇಡ್ರಿ ಹುಡುಗರ. ನೋಡಿ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಬೇರೆ, ಚೈಲ್ಡ್ ಹೆಲ್ತ್ ನರ್ಸಿಂಗ್ ಬೇರೆ. ನೆಕ್ಸ್ಟ್ CET ಅಂತಂದ್ರೆ ಓಕೆ, ಇದರಲ್ಲಿ ನೀವು ಯಾವ್ದಾದ್ರು ಪ್ರಾಕ್ಟಿಕಲ್ ಸಿಗ್ತಾವ ಅಂತಂದ್ರೆ ಖಂಡಿತ ಕೂಡ ನಿಮಗೆ ಫಿಫ್ತ್ ಸೆಮಿಸ್ಟರ್ ಬಂದಾಗ ನೋಡಿ. ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆಕ್ಚುಲಿ ಪ್ರಾಕ್ಟಿಕಲ್ ಇರಬೇಕು, ಕೆಲವೊಂದಿಷ್ಟು ಕಾಲೇಜಲ್ಲಿ ಮಾಡಿದ್ರೆ ಕೆಲವೊಂದಿಷ್ಟು ಕಾಲೇಜಲ್ಲಿ ಮಾಡಲ್ಲ. ಓಕೆ, ಅದು ಬಿಟ್ಟ ಎಷ್ಟು ಮೆಂಟಲ್ ಹೆಲ್ತ್ ನರ್ಸಿಂಗ್ ಒಂದು ಕಲಿತೀರ ಅಷ್ಟೇ, ಬಟ್ ಎಕ್ಸಾಮ್ ಬರೆಯಲ್ಲ. ಓಕೆ, ನೆಕ್ಸ್ಟ್ ಇದು ಪೀಡಿಯಾಟ್ರಿಕ್ ಒನ್ ಅಂತ ಕಾಣಿಸ್ತದೆ ನೋಡಿ. ನೆಕ್ಸ್ಟ್ ಇದು ಬೇಕಾದ್ರೆ ಸಿಕ್ಸ್ ಸೆಮಿಸ್ಟರ್ ನೋಡಿ ಯಾವುದೇ ರೀತಿಯಾಗಿ ಏನೇನು ಕಾಣಿಸ್ತದೆ ಪೀಡಿಯಾಟ್ರಿಕ್ ಸಿಮಿಲರ್ ಸಬ್ಜೆಕ್ಟ್ಗಳು ನೋಡಿ ಅರ್ಥ ಆಗ್ತಿಲ್ಲ. ಪೀಡಿಯಾಟ್ರಿಕ್ ಅಂತ ಕಾಣಿಸ್ತದೆ, ಇನ್ನೊಂದು ಕಾಣಿಸ್ತದೆ, ಇನ್ನೊಂದು ಕಾಣಿಸ್ತದೆ. ಓಕೆ, ಕಂಬೈಂಡ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ನೋಡಿ ನಿಮಗೆ MHN 1 ಅಂತ ಕಾಣಿಸ್ತದೆ ಇಲ್ಲಿ, ಆ್ಯಂಡ್ ಇಲ್ಲಿ MHN 2 ಅಂತ ಕಾಣಿಸ್ತದೆ. ಸೊ 1 ಅಂತ ಬರ್ತದೆ ಅಂತಂದ್ರೆ ಅಲ್ಲಿ ಒಂದೊಂದು ಎಕ್ಸಾಮ್ ನಡೆಯಲ್ಲ, ಬಟ್ ಇಲ್ಲಿ HN ನಡೆದೈತೆ, ಇಲ್ಲೂ ಕೂಡ ನಡೆದಂತ ಬೇರೆ ಬೇರೆ ಎಕ್ಸಾಮ್ ನಡೆದಂತ. ಬಟ್ ಇಲ್ಲಿ ನೋಡಿ MHN ಇಲ್ಲಿ ಯಾವುದೇ ರೀತಿಯಾಗಿ ಬೇರೆ ಎಕ್ಸಾಮ್ ನಡೆಯಲ್ಲ, ಪೀಡಿಯಾಟ್ರಿಕ್ ಇಲ್ಲೂ ಕೂಡ ಎಕ್ಸಾಮ್ ನಡೆಯಲ್ಲ. ಏನಾಗ್ತದೆ ಡೈರೆಕ್ಟ್ ಆಗಿ 6th ಸೆಮಿಗೆ ಎಂಟ್ರಿ ಆಗಿಬಿಟ್ರೆ ಪೀಡಿಯಾಟ್ರಿಕ್ ಕೂಡ ಎಕ್ಸಾಮ್ ಬರೀತಾರೆ, ಆ್ಯಂಡ್ MH ಅಂದ್ರೆ ಮೆಂಟಲ್ ಹೆಲ್ತ್ ನರ್ಸಿಂಗ್ ಸೈಕೆಟ್ರಿಕ್ ಕೂಡ ಡೈರೆಕ್ಟ್ 6th ಸೆಮಿಗೆ ಬರ್ತಾರೆ. ಅದ್ರ 5th ಸೆಮಿಗೆ ಬೇರೆ ಯಾವ ಎಕ್ಸಾಮ್ ಬರೋದು ಕೇಳಿದ್ರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಬರ್ತಾರೆ, ಅದೊಂದು ಎಕ್ಸಾಮ್ ಬರೀತಾರೆ. ನೆಕ್ಸ್ಟ್ CET ಒಂದು ಎಕ್ಸಾಮ್ ಬರೀತಾರೆ, ಎರಡೇ ಸಬ್ಜೆಕ್ಟ್ ಬರೋದು. ನೆಕ್ಸ್ಟ್ ಇನ್ ಕೇಸ್ 6th ಸೆಮಿಗೆ ಬಂದಾಗ ಇದು ಒಂದು ಎಕ್ಸಾಮ್ ನಡೀತದ, ಆ್ಯಂಡ್ ಇದು ಕೂಡ ಎಕ್ಸಾಮ್ ನಡೀತದ. ಆ್ಯಂಡ್ ಅದ್ರ ಜೊತೆಗೆ 6th ಸೆಮಿಸ್ಟರ್ಗೆ ಭಾಳ ಸಬ್ಜೆಕ್ಟ್ ತಗೊಂಡಿದ್ದೀವಿ, ಮತ್ತು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ ಕೂಡ ಇದು ಕೂಡ ಇರ್ತದೆ ನೋಡಿ. ಇದು OBG 1 ಅಂತ ಕಾಣಿಸ್ತದೆ, ಅದು ಮೂವ್ ಆನ್ ಟು ಮಾಡಿಕೊಂಡ್ರೆ OBG 2 ಅಂತ ಸಬ್ಜೆಕ್ಟ್ 7th ಸೆಮಿಸ್ಟರ್ ಎಂಟ್ರಿ ಆಗಿದೆ. ಸೊ ಹಂಗಾಗಿ ಇಲ್ಲಿ ಯಾರು ಎಕ್ಸಾಮ್ ಬರೀತಾರೆ OBG ಬರೆಯಲ್ಲ. ಸೊ ಹಾಗಾಗಿ ಬರ್ತಿದ್ದ ಸಬ್ಜೆಕ್ಟ್ ನಾವು ಪೀಡಿಯಾಟ್ರಿಕ್ ಆ್ಯಂಡ್ ಮೆಂಟಲ್ ಹೆಲ್ತ್ ನರ್ಸಿಂಗ್ ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ ಇಷ್ಟು ಬರ್ತಲ್ಲ. 5th ಸೆಮಿಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಒಂದು, ಆ್ಯಂಡ್ ಇಲ್ಲಿ ಕಾಣಿಸ್ತೀನಿ ನೋಡಿ ಕಮ್ಯುನಿಕೇಶನ್ ಆ್ಯಂಡ್ ಎಜುಕೇಶನ್ ಆ್ಯಂಡ್ ಟೆಕ್ನಾಲಜಿ ಅಂತ ಸಬ್ಜೆಕ್ಟ್. ನೀವು ಎಲ್ಲ ಸಬ್ಜೆಕ್ಟ್ ಇಲ್ಲಿ ಸ್ವಲ್ಪ ಜಾಸ್ತಿ, ನೀವು ಜಾಸ್ತಿ ಇಲ್ಲಿ ಸ್ವಲ್ಪ ವೈಡ್ ಆಗುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲ್ ನೋಡಿ ಯಾವ ರೀತಿ ಐತೆ ಅಂದರೆ ಇನ್ನೊಂದು ಪ್ರಾಕ್ಟಿಕಲ್ ಆಯಿತು, ಆ್ಯಂಡ್ CET ಅಂತೂ ಇರಲ್ಲ. ನೀವು 5th ಸೆಮಿಗೆ ಕಡೆ ಇಲ್ಲಿ ನೋಡಿ 6th ಸೆಮ್ ಎಂಟ್ರಿ ಆದಷ್ಟು ಪ್ರಾಕ್ಟಿಕಲ್ ಎಷ್ಟು ನಿಮಗೆ ಪೀಡಿಯಾಟ್ರಿಕ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್, ಆದಷ್ಟು ಮೆಂಟಲ್ ಹೆಲ್ತ್ ನರ್ಸಿಂಗ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್. ಓಕೆ, ಇಲ್ಲಿ OBG ಓಕೆ 2 ಸಬ್ಜೆಕ್ಟ್ಗಳು ಬರೀತಾರೆ, 2 ಸಬ್ಜೆಕ್ಟ್ ಇದೆಲ್ಲ ಕೇವಲ ಒಂದೊಂದೇ ಪ್ರಾಕ್ಟಿಕಲ್ ಮಾಡ್ತಾ ಬರ್ತೀವಿ. ಈ ನರ್ಸಿಂಗ್ ಫೌಂಡೇಶನ್ ಒಂದು, ಓಕೆ ಒಂದು ನರ್ಸಿಂಗ್ ಫೌಂಡೇಶನ್ ಒಂದು, ಆ್ಯಂಡ್ ಇಲ್ಲಿ ಬಂದ ತಕ್ಷಣ AHN ಒಂದು, ಆ್ಯಂಡ್ ಅದಾದ ತಕ್ಷಣ AHN 2 ಒಂದು, ಆ್ಯಂಡ್ 5th ಸೆಮಿಗೆ ಎಂಟ್ರ್ ಆಗಿದೆ CHN ಒಂದು, ಆ್ಯಂಡ್ ಇಲ್ಲಿ ಮತ್ತೆ ಯಾವುದು ಇಲ್ಲ. ಇಲ್ಲಿ ಬಂದಾಗ 2 ಸಬ್ಜೆಕ್ಟ್ ಇದೆ ಅಂತಂದರೆ ಇದು ಮತ್ತು ಟೋಟಲ್ ಸಬ್ಜೆಕ್ಟ್ 6 ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳು ಕವರ್ ಆಗಿದೆ. ನೆಕ್ಸ್ಟ್ 7th ಬಂದಾಗ ಇಲ್ಲಿ ನೋಡಿ CHN 1 ಅಂತ ಕಾಣಿಸ್ತದೆ, ಇದು ಡೈರೆಕ್ಟ್ ಪ್ರಾಕ್ಟಿಕಲ್ ಬರ್ತದೆ, ಹಾಗೆ ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ನಾನು ಇದ್ದು ಪ್ರಾಕ್ಟಿಕಲ್. ಆ್ಯಂಡ್ ಇದು ಫೈನಲ್ ಇರ್ತದೆ, ಯಾಕಂದರೆ ನೆಕ್ಸ್ಟ್ ನಿಮಗೆ 8th ಸೆಮಿಸ್ಟರ್ ಯಾವುದೇ ರೀತಿ ಸಬ್ಜೆಕ್ಟ್ಗಳಿಲ್ಲ. ಸೊ ಹಾಗಾಗಿ 7th ಸೆಮಿಸ್ಟರ್ಗೆ ಏನಾಗ್ತದೆ ನರ್ಸಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಸಬ್ಜೆಕ್ಟು. ಇದನ್ನು ಕೂಡ ಆ್ಯಕ್ಚುಲಿ ಏನಂತಂದರೆ ಇಯರ್ ವೈಸ್ ಬರ್ತಾ ಹೋದಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದ್ದು ಸ್ವಲ್ಪ ಏನು ಮಾಡಿದ್ರೆ ರೆಡ್ಯೂಸ್ ಮಾಡಿದ್ರೆ ಎಲ್ಲ ಕೂಡ ಈಗ ಏನು ಕಾಣಿಸಿದೆ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನ ಕೂಡ ರೆಡ್ಯೂಸ್ ಮಾಡಿದ್ರೆ ಈಸಿಯಾಗಿ ಪಾಸ್ ಆಗ್ತದೆ ಬರೀಬೇಡ. ನೆಕ್ಸ್ಟ್ OBG ಯಾಕೆ ಕಲಿತಿರ್ತಾರೆ, ಬಟ್ ಎಕ್ಸಾಮ್ ಬರೆಯೋದು ಯಾವಾಗ ಒಂದು 7th ಸೆಮಿಸ್ಟರ್ಗೆ ಬರೀತಾರೆ. ಅಂದರೆ ಇದು ಒಂದು ಪ್ರಾಕ್ಟಿಕಲ್ ಟೋಟಲ್ ಆಗಿ ಎಷ್ಟು ನೋಡಿ 8 ಪ್ರಾಕ್ಟಿಕಲ್ ಎಕ್ಸಾಮು ಇರ್ತಕ್ಕಂಥ ಸಬ್ಜೆಕ್ಟ್ ಜೊತೆಗೆ ಆ್ಯಂಡ್ ಜನರಲ್ ಬೇಸಿಕ್ಸ್ ಸಬ್ಜೆಕ್ಟ್ಗಳು ಸೇರಿಬಿಟ್ಟು ನಿಮಗೆ ಟೋಟಲ್ ಎಷ್ಟು ಸಬ್ಜೆಕ್ಟ್ ಅಂತಂದ್ರೆ ನೀವು ನೋಡ್ಕೊಳ್ಬೇಕಾದ್ರೆ ಅದೇ ಸರ್ 8ನೇ ಸೆಮಿಸ್ಟರ್ ಅಂದರೆ ನಿಮ್ಗೆ ಯಾವುದೇ ರೀತಿಯಾಗಿ ಸಬ್ಜೆಕ್ಟ್ಗಳು ಯಾವುದಲ್ಲ. ಇಂಟರ್ನ್ಶಿಪ್ ಎಷ್ಟು ಮಾಡ್ತಾರೆ 6 ಮಂತ್ ಆಗ್ತಾರೆ. 6 ಮಂತ್ ಏನಾಗ್ತದೆ ಇಂಟರ್ನ್ಶಿಪ್ ಪ್ಲಾನಿಂಗ್ ಅದ್ರ ಮೇಲೆ ಸಪ್ರೇಟ್ ಹೇಳಬೇಕು, ಯಾಕಂದರೆ ವಿಡಿಯೋ ಅಂತ ಲೆಂತ್ ಆಗಿದೆ. ಸೊ ಇದಿಷ್ಟು ನೋಡೋಕೆ ನಿಮಗೆ ಟೋಟಲ್ ಆಗಿರ್ತಕ್ಕಂಥ 4 ಇಯರ್ ಪ್ಲಾನಿಂಗ್ BS ನರ್ಸಿಂಗ್ ಸ್ಟ್ರಕ್ಚರ್. ಸರಿ, ಈ ನೆಕ್ಸ್ಟ್ ನಿಮಗೆ ಮುಂದೆ ಏನೇನು ಹೇಳ್ತಂದ್ರೆ ಇದು ಓನ್ಲಿ ಫಸ್ಟ್ ಸೆಮಿಸ್ಟರ್ ಇರ್ತಾರೆ. ಸೊ ಹಾಗಾಗಿ ಫಸ್ಟ್ ಇಯರ್ ಬರ್ತಕ್ಕಂಥ ಏನೆಲ್ಲ ನಿಮಗೆ ಸಿಲೆಬಸ್ ಆಯಿತು ಆ್ಯಂಡ್ ಆ ಚಾಪ್ಟರ್ಸ್ಗಳಾಯಿತು, ಆ ಚಾಪ್ಟರ್ಸ್ ಮೇನ್ ಥಿಂಗ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ. ರಿಮೈನಿಂಗ್ ಥಿಂಗ್ಸ್ ಹೆಂಗೆ ನಿಮ್ಮ ಕಾಲೇಜಲ್ಲಿ ಹೇಳೇ ಇರುತ್ತೆ. ಓಕೆ ಕಣ್ರು, ಸರಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಏನಾದರೂ ನಮ್ಮ ಕಡೆ ಯಾಕಂದರೆ ಫಸ್ಟ್ ಟೈಮ್ ಮಾಡಿರೋದು ಏನಾದರೂ ನಿಮಗೆ ಸಜೆಷನ್ ಕೊಡೋದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಥ್ಯಾಂಕ್ ಯು, ಬಾಯ್.